ನಮಸ್ತೆ ಧನಸ್ಸು ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ರೀಡಿಂಗ್ ಡಿಲೇ ಆಗಿದ್ದಕ್ಕೆ ಸಾರಿ ಕೇಳ್ತಾ. ಈ ವಾರ ನಿಮ್ಗೆ ಹೆಚ್ಚಿನ ಧೈರ್ಯ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬ್ಲಾಕೇಜಸ್ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಮಗುವಿನ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ, ಪುನರ್ಜನ್ಮ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಮನೇಲಿ ಒಂದು ಟೆಡಿ ಬೇರ್ ಇದೆ, ಅದ್ರ ಕತ್ತಲ್ಲಿ ಏನೋ ಒಂದು ಸ್ಕ್ವಯರ್ ತರ ಬಟ್ಟೆ ಕಟ್ಟಿದೀರ. ಆ ಟೆಡಿ ಬೇರ್ ಅಲ್ಲಿ ನೆಗೆಟಿವಿಟಿ ಇದೆ. ಆ ಟೆಡಿ ಬೇರ್ ನ ಸುಟ್ಟಾಕ್ಬಿಡಿ, ಇಲ್ಲ ಅದನ್ನ ಎಲ್ಲ ಕಿತ್ತಿ ಕಿತ್ತಿ ಹಾಕಿ ಬಿಸಾಕ್ಬಿಡಿ ಅನ್ನುವಂಥದ್ದು ಇದೆ. ಲವ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಶ್ವಾನಗಳಿಗೆ ಅಂದ್ರೆ ಬೆಕ್ಕಿಗೆ ಅಥವಾ ನಿಮ್ಮ ನಾಯಿಗೆ ಏನೋ ಕಾಣಿಸಿ ಅದು ತುಂಬಾ ಬೊಗಳಿ 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 ಶಬ್ದ ಮಾಡುತ್ತೆ. ಅದಕ್ಕೆ ಹೊಡೆಯಕ್ಕೆ ಬೈಯಕ್ಕೆ ಹೋಗ್ಬೇಡಿ, ಅದೇನೋ ನೆಗೆಟಿವಿಟಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಗ್ರೂಪಿಸಮ್ ಅಲ್ಲಿ ಏನ್ ತೊಂದರೆ ಮಾಡ್ತಿದ್ರು, ಆ ಗ್ರೂಪ್ ಇನ್ಮೇಲೆ ಒಂದೊಂದೇ ಕಳಚಿ ಬೀಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ ಬಗ್ಗೆ ಯಾರೋ ಗಾಸಿಪ್ ಮಾಡ್ತಿದ್ದಾರೆ, ಅವರು ನಿಮ್ ಬಗ್ಗೆ ಮಾಡಿದಂತ ಗಾಸಿಪ್ಪಿಗೆ ಅವರ ತಲೆದಂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಕಾರ್ಮಿಕ್ ಸರ್ಕಲ್ ಎಂಡ್ ಆಗಿದೆ ಅನ್ನುವಂಥದ್ದು ಇದೆ. ನೀವು ಪ್ರೀತಿ ಕೊಟ್ಟಂತ ಜನಗಳು, ನಿಮ್ಮಿಂದ ಪ್ರೀತಿ ಪಡ್ಕೊಂಡಂತ ಜನಗಳು ನಿಮ್ಮ ವಿರುದ್ಧವಾಗಿ ಸಾಕಷ್ಟು ಸಂಚನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಸಂಚಿಗೆ ಸರಿಯಾದ ಉತ್ತರನ ಪ್ರಕೃತಿ ಅವರಿಗೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ನಿಮ್ಮ ಪ್ರೀತಿ ವಿಚಾರನ ಇಟ್ಕೊಂಡು ಆಟ ಆಡಿದ್ರು ಅಥವಾ ಯಾವ ಪ್ರೀತಿಗೋಸ್ಕರ ನಿಮ್ಮ ಲೈಫಲ್ಲಿ ಟ್ರಾಜಿಡಿನ ನೋಡಿದ್ರಿ, ಅವರಿಗೆ ಇನ್ನು ಮುಂದೆ ಏನೋ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇವೆಲ್ಲ ಪ್ರೊಟೆಕ್ಷನ್ ಅನ್ನ ಹಾಕೊಳಕ್ ಹೋಗಿದ್ರಿ, ಅದರಿಂದ ಏನೋ ಸಮಸ್ಯೆ ಆಯ್ತು ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಮೂವ್ ಆನ್ ಮಾಡ್ತೀರಾ, ಸಿಂಗಲ್ ಆಗಿದ್ದೆ ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದರಿಂದ ಕೂಡ ನಿಮ್ಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದ್ ರೀತಿ ತಲೆ ಗಂಟು ಹಾಕಿರುವಂತ, ಕೂಲಿಂಗ್ ಗ್ಲಾಸ್ ಹಾಕಿರುವಂತ ಒಂದು ಫೆಮಿನೈನ್ ಎನರ್ಜಿ ಕಾಣಿಸ್ತಾ ಇದೆ. ಎಂಗೇಜ್ ಅಲ್ಲಿ ಇರುವಂತದ್ದು ಅಕ್ರಾಸ್ ಏನೋ ಒಂದು ಅಕ್ರಾಸ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. 25ರಿಂದ 30ರ ಒಳಗೆ ಅವರ ವಯಸ್ಸಿರೋ ಹಾಗೆ ಕಾಣಿಸ್ತಾ ಇದೆ ಆ ಲೇಡಿ. ಸೊ ಯಾರು ಮಕ್ಕಳ ಮೇಲೆ ನೆಗೆಟಿವಿಟಿ ಅತ್ಯಾಚಾರ ಮಾಡ್ತಾ ಇರೋ ತರ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ಪ್ರಾಣಿ ಬಂದು ನಿಮ್ಮ ಹತ್ರ ನಿಂತ್ಕೊಂಡು ವಿಶೇಷವಾಗಿ ಏನು ಮಾತಲ್ಲಿ ಹೇಳುತ್ತೆ ಅದನ್ನ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಕೈ ಇಲ್ದೇ ಇರೋ ಹಾಗೆ ಬಲಗೈಗೆ ಏನೋ ತೊಂದರೆ ಆಗತ್ತೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೈ ಇಲ್ದಿರ ಇರೋರು ಏನೋ ಒಂದು ಸಾಧನೆ ಮಾಡಿ ದೊಡ್ಡ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೌದತ್ತಿ ಎಲ್ಲಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಕುಲದೇವರ ಆಶೀರ್ವಾದ ಇದೆ, ಪಿತೃದೇವತೆಗಳ ಆಶೀರ್ವಾದ ಇದೆ, ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಗೆ ಏನು ಚಿಂತೆ ಮಾಡುವಂಥದ್ದು ಬೇಡ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆ, ಸಾಕಷ್ಟು ಪ್ರಾಕ್ಟೀಸ್, ಸಾಕಷ್ಟು ಯಶಸ್ಸು ಎಲ್ಲವೂ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಕಾಮಾತುರಣಂ ನ ಲಜ್ಜಂ ನ ಭಯಂ, ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ವಿಶೇಷವಾದಂತ ಕಾಗೆ ಗೂಬೆಗಳು ಕಾಣಿಸ್ಕೊಳ್ತವೆ ಅನ್ನುವಂಥದ್ದು ಕೂಡ ಇದೆ. ಬೋಟಿನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಎಸ್, ಸಾಕಷ್ಟು ಒಳ್ಳೇದು ಮಾಡೋದಕ್ಕೆ ಯಾವುದೇ ಒಂದು ಭಯ ಬೇಡ. ಒಳ್ಳೇದು ಮಾಡ್ತಾ ಹೋಗಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೇ ರೀತಿಯ ಭಯ ಬೇಡ ಅನ್ನುವಂಥದ್ದು ಇದೆ. ದುಷ್ಟಶಕ್ತಿಗಳ ನಿಗ್ರಹ ಹತ್ರದಲ್ಲೇ ಇದೆ. ಎಲ್ಲ ದುಷ್ಟಶಕ್ತಿಗಳು ನಿಮ್ಮನ್ನ ಪಾರ್ ಮಾಡ್ತವೆ ಅನ್ನುವಂಥದ್ದು ಇದೆ. ಯಾಕೆ ದುಷ್ಟಶಕ್ತಿಗಳೇ ನಿಮ್ಮನ್ನ ಪಾರ್ ಮಾಡ್ತವೆ ಅಂದ್ರೆ, ನಿಮ್ಗೆ ತೊಂದರೆ ಮಾಡಿದಂತ ದುಷ್ಟಶಕ್ತಿಗಳಿಗೆ ಇನ್ಮೇಲೆ ತೊಂದರೆ ಶುರು ಆಗತ್ತೆ. ಹಾಗಾಗಿ ತೊಂದರೆ ಮಾಡಿದವ್ರನ್ನ ಪಾರ್ ಮಾಡಿದ್ರೆ ನಮ್ಗೆ ಬಿಡುಗಡೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಅವರು ನಿಮ್ಗೆ ಒಳ್ಳೇದ್ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು ಇದೆ. ಫಿಶ್ ಎನರ್ಜಿ ಕೂಡ ಇದೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ತುಂಬಾ ತೂಕ ಜಾಸ್ತಿ ಆಗ್ತಾ ಇದ್ದೀರಾ, ತೂಕದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ರೇಷ್ಮೆ ಬಿಸ್ನೆಸ್ ಮಾಡ್ತೀರಾ, ರೇಷ್ಮೆ ಹುಳುಗಳು
ಮಾಡ್ತೀರಾ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ನೆಗೆಟಿವಿಟಿ ದೂರ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ರಿಲೇಟಿವ್ಸ್ ಕಡೆಯಿಂದ ಒಂದಷ್ಟು ಕಣ್ಣೀರು ಹಾಕುವಂಥ ಪ್ರಸಂಗಗಳು ಕೂಡ ಬರಬಹುದು ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ, ಹಾರ್ಟ್ ವಿಚಾರಗಳು ಕೂಡ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಪೆಟ್ಸ್ ತರುವಂಥ ಸಾಧ್ಯತೆ ಇದೆ. ಒಂದಷ್ಟು ಗೋಲ್ಡ್ ಖರೀದಿ ಮಾಡ್ತೀರಾ, ಸಿಲ್ವರ್ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ ಸಿಲ್ವರ್ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ಆಗಿದೆ ನಿಮ್ಮ ಅದನ್ನ ಹಾಗೆ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಜಗತ್ತಿಗೆ ಒಳ್ಳೇದು ಮಾಡಬೇಕು ಅಂತ ನಿಂತ ಮೇಲೆ ಯಾವುದೇ ಭಯ ಬೇಡ, ಮಾಡ್ತಾ ಹೋಗಿ ಅನ್ನುವಂಥದ್ದು ಕೂಡ ಇದೆ. ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ನಲ್ಲಿ ನೀರಿನಿಂದ ಸಮಸ್ಯೆ ಆಗ್ತಾ ಇದೆ. ನಲ್ಲಿ ನೀರಿನಿಂದ ನೀರ್ ಬದಲು ಬೇರೆ ಏನೋ ಬರ್ತಿದೆ. ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮವರೆಗೂ ಮಾಹಿತಿ ತಲುಪದೇ ಇರೋ ಹಾಗೆ ಸಾಕಷ್ಟು ಅಡ್ಡಿ ಆತಂಕಗಳನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭ ಆಗುವಂಥದ್ದು, ಸದ್ಯಕ್ಕೆ ವಿವಾಹಗಳು ಮುಂದೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಈ ಮಂತಲ್ಲಿ ನಿಮಗೆ ಅಷ್ಟೊಂದು ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸಮಯ ಅಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ರೀಡಿಂಗ್ ಮಾಡ್ತಾ ಇದ್ರೆ ಮಳೆ ಬರ್ತಾ ಇದೆ. ಬೆಂಗಳೂರಲ್ಲಿ ಮೊದಲ ಮಳೆ. ಸೊ ಎಸ್, ನಿಮ್ಮ ಜೀವನ ತಂಗಾಳಿಯಾಗಿ ತಂಪಾಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿ ಜೀವನದಲ್ಲಿ ಮಾಡಿದಂಥ ಒಂದಷ್ಟು ತಪ್ಪುಗಳು ಈಗ ನಿಮಗೆ ಪಿಡಂಭೂತವಾಗಿ ಕಾಡ್ತಾ ಇರಬಹುದು. ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರ್ಯಾರ್ದೋ ದೇಹದ ಮೇಲಿನ ನೋವುಗಳನ್ನ, ಯಾರ್ಯಾರ್ದೋ ದೇಹದ ಮೇಲಿನ ಸತ್ತು ಹೋದಂಥ ವ್ಯಕ್ತಿಗಳ ನೆನಪುಗಳನ್ನ ತಂದು ಹಾಕಿ ಅವರ ಜೀವನನ ಜರ್ಜರಿತ ಮಾಡಲಿಕ್ಕೆ ಯಾರು ಪ್ರಯತ್ನ ಪಡ್ತಿದ್ದಾರೆ ಅವರಿಗೂ ಕೂಡ ತಕ್ಕ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಶಿಸ್ತಿನಲ್ಲಿ ಇರಬೇಕಾದವರು ಅಶಿಸ್ತಿನಿಂದ ಮೆರಿತಾ ಇದ್ದಾರೆ, ಇವರಿಗೆ ಸರಿಯಾದ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾರು ನಿಮಗೆ ನೆಗೆಟಿವಿಟಿ ಮಾಡಕ್ಕೆ ಬಂದ್ರು ಅವರಿಗೆ ಕೂಡ ಆ ನೆಗೆಟಿವಿಟಿಯ ಜೊತೆಗೆ ಪಾಸಿಟಿವಿಟಿಯ ಪಾಠ ಕಲಿಸ್ಬೇಕು ಅಂತ ಯೂನಿವರ್ಸ್ ಡಿಸೈಡ್ ಮಾಡಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾರೇ ನೆಗೆಟಿವಿಟಿ ಮಾಡಿದ್ರು ತಲೆ ಕೆಡಿಸ್ಕೊಳ್ಬೇಡಿ. ಮುಂದಿನ ದಿನಗಳಲ್ಲಿ ಯಾರು ನೆಗೆಟಿವಿಟಿ ಮಾಡಿದ್ರು ಅವರಿಗೆ ಇನ್ಯಾವ ಜನ್ಮದಲ್ಲೂ ಅವ್ರು ಇನ್ಯಾರಿಗೂ ನೆಗೆಟಿವಿಟಿ ಮಾಡಬಾರ್ದು, ಆ ಮಟ್ಟಿಗೆ ಯೂನಿವರ್ಸ್ ಅವರಿಗೆ ಪಾಠನ ಕಲಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಎಂಜಲಿಗೆ ಸಂಬಂಧಪಟ್ಟಂಗೆ ಇಲ್ಲೇನೋ ಮಾಹಿತಿ ಇದೆ, ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಬಟ್ ಎಂಜಲಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ಇದೆ. ಏನೋ ಒಂದಷ್ಟು ಹುಳಗಳು ಕಾಣಿಸ್ಕೊಳ್ತವೆ, ವಿಚಿತ್ರವಾಗಿರುವಂತ ಹುಳಗಳು. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೀಲಿಂಗ್ ಆಗ್ತೀನಿ. ಓಕೆ. ಸೊ ನಿಮ್ಗೆ ಏನೋ ಒಂದು ವಿಚಾರ, ಏನೋ ಒಂದು ಸಿನಿಮಾ ಇಷ್ಟ ಆಯ್ತು ಅಂತ ಆ ಸಿನಿಮಾ ಮಾಡಿದವರಿಗೆ ತಿಳಿದವರು ತುಂಬಾ ಖುಷಿ ಪಟ್ರು ಅನ್ನೋವಂಥದ್ದು ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಒಂದು ಕಾದಿದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ ಸಿನಿಮಾದಲ್ಲಿ ನಾಯಕಿಯಾಗಿ ಅವಕಾಶಗಳು ಸಿಗುವಂತ ಸಾಧ್ಯತೆ ಇದೆ. ಕೆಲವರಿಗೆ ಒಂದು ನಾಯಕಿಯಾಗಿ ಡ್ಯಾನ್ಸ್, ಮೇನ್ ಲೀಡ್ ಡ್ಯಾನ್ಸರ್ ಅಥವಾ ಐಟಮ್ ಸಾಂಗ್ ಅಂತಾರಲ್ಲ, ಈ ಥರದ್ದು ಏನೋ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಫಿಲಮ್ ಲ್ಯಾಂಡ್ ಅಲ್ಲಿ ಅವಕಾಶಗಳು ಸಿಗತ್ತೆ ಪ್ರಯತ್ನ ಪಟ್ರೆ ಅನ್ನುವಂಥದ್ದು ಇದೆ. ಎಸ್. ಸೊ ಯಾರಿಗೋ ಮಕ್ಕಳಾಗಿಲ್ಲ ಅಂತ ಬೇಸತ್ತು ಏನೋ ಒಂದಷ್ಟು ತೊಂದರೆ ಮಾಡ್ಕೊಳ್ತಾರೆ ಪ್ರಾಣಕ್ಕೆ ಅಂತ ಅನ್ನಿಸ್ತಾ ಇದೆ. ಸೊ ಕೆಲವು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ, ಮಕ್ಕಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪರಿಹಾರ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ.
ಪರಶುರಾಮರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಆಶೀರ್ವಾದ ಸಿಗೋದ್ರಲ್ಲಿ ಇದೆ ಯಾರಿಗೋ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವಿಶೇಷವಾದಂಥ ಮೆಸೇಜ್ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಯಾರೋ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಬಿಸ್ನೆಸ್ ಕೂಡ ತುಂಬಾ ಕ್ಲಿಕ್ ಆಗತ್ತೆ, ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಿಳಿ ಕಾಗೆ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಬೇರೆ ವಲಸೆ ಪಕ್ಷಿಗಳು ಭಾರತಕ್ಕೆ ಹೆಚ್ಚಾಗಿ ಬರುತ್ತೆ ಮುಂದಿನ ದಿನಗಳಲ್ಲಿ. ಅದು ಇನ್ನೊಂದಷ್ಟು ಕಿರೀಟಪ್ರಾಯವಾಗಿ ಭಾರತಕ್ಕೆ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಸಿಕ್ಕಂತ ಅವಕಾಶಗಳು ಎಲ್ಲೋ ಕೈ ಜಾರಿ ಹೋಗ್ತಾ ಇದೆ. ನಿಮ್ಗೆ ಸಿಕ್ಕಂತ ಅವಕಾಶಗಳು ಕೈ ಜಾರಿ ಹೋಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಶಿವಾಲಯದ ದರ್ಶನ ಮಾಡಕ್ಕೆ ಹೋದವರಿಗೆ ಏನೋ ದೊಡ್ಡ ಅಮೌಂಟ್ ಏನೋ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಿವನ ಒಂದು ದೇವಸ್ಥಾನ ಮಾಡೋದಕ್ಕೆ ಅಮೌಂಟ್ ಇಲ್ಲ ಅನ್ಕೊಂಡಿರೋರ್ಗೂ ಕೂಡ ಅಮೌಂಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ನೆಗೆಟಿವಿಟಿ ಇದೆ, ಆ ನೆಗೆಟಿವಿಟಿನ ರಿಮೂವ್ ಮಾಡ್ಕೊಳ್ಬೇಕು, ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದಷ್ಟು ಪೆಟ್ ಮಾಡಿಕೊಂಡು ತಲೆಗೋ ಕಾಲಿಗೋ ಗೊತ್ತಿಲ್ಲ ಪೆಟ್ ಮಾಡ್ಕೊಳ್ತೀರಾ, ಪೆಟ್ ಮಾಡಿಕೊಂಡು ಒಂದಷ್ಟು ಬ್ಲಡ್ ಡ್ರಾಪ್ ಆಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಯಾರೋ ಥರ್ಡ್ ಪಾರ್ಟಿ ಮನೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದು ಕೆಟ್ಟದರ ನಡುವಿನ ವ್ಯತ್ಯಾಸ ಗೊತ್ತಿಲ್ದಿರೋ ಅಂತ ಮೂರ್ಖರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಆದಷ್ಟು ಬೇಗ ವಿವಾಹ ಆಗ್ಬೇಕು ಅನ್ನುವಂಥದ್ದು ಇದೆ. ವಿವಾಹ ಆಗಿಲ್ಲ ಅಂದ್ರೆ ಸಾಕಷ್ಟು ಸಮಸ್ಯೆಗಳಾಗತ್ತೆ. ಸೊ ಆದಷ್ಟು ಬೇಗ ಒಳ್ಳೆ ಕಡೆ ವಿವಾಹ ಪ್ರಸ್ತಾಪ ಬಂದು ವಿವಾಹ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪವರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ನೀವು ಕಾನ್ಫಿಡೆಂಟ್ ಆಗಿ ಇರಿ ಅನ್ನುವಂಥದ್ದು ಇದೆ. ನಂಬಿಕೆ ಭರವಸೆನ ಕಳ್ಕೊಂಬೇಡಿ, ಅದೃಷ್ಟ ನಿಮ್ಮ ಕಡೆ ಇದೆ, ದೇವರ ಆಶೀರ್ವಾದ ನಿಮ್ಮ ಕಡೆ ಇದೆ ಅನ್ನುವಂಥದ್ದು ಇದೆ. ಸೊ ಗುಡ್ ಫಾರ್ಚೂನ್ ನಿಮ್ಮ ಜೊತೆ ಇರೋದ್ರಿಂದ ಸಾಕಷ್ಟು ಅಥಾರಿಟಿ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಹೊಟ್ಟೆ ನೋವು ಅಥವಾ ದೇಹದ ಕೆಳಭಾಗದ ನೋವು, ಸೊಂಟದ ನೋವು, ಕಾಲು ಕೈಗಳ ನೋವು, ಪಾದದ ನೋವು, ಮೀನುಖಂಡಗಳ ನೋವಿಗೆ ಒಂದು ಮಸಾಜ್ ಥೆರಪಿನ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸ್ವಲ್ಪ ಏನು ಹುಳ ಥರ ಕಾಣಿಸ್ತಾ ಇದೆ. ಸೊ ನಿಮ್ಮ ಮನೆಯಲ್ಲಿ ಅಥವಾ ಎಲ್ಲೋ ಅಥವಾ ನೀವು ಸೇವಿಸುವಂತ ಆಹಾರ ರೇಷನ್ ಅಥವಾ ನೀವೇನಾದ್ರೂ ಗೋಡನ್ ಇಟ್ಟಿದ್ರೆ ಅಲ್ಲಿ ಹುಳಗಳು ಬೀಳುವಂತ ಸಾಧ್ಯತೆ ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೆರೆದಾಡ್ತಿದ್ದಂಥ ಒಂದು ದುಷ್ಟಶಕ್ತಿ ಹತ್ತಿರದಲ್ಲೇ ಅಂತ್ಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆ ಅಂತ್ಯ ಆಗಿದ ತಕ್ಷಣ ಲೋಕ ಕಲ್ಯಾಣ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಿಂಗಲ್ಸ್ ರಿಯೂನಿಯನ್ ಎನರ್ಜಿ ಇದೆ, ಬಟ್ ಬೇಡ ಸದ್ಯಕ್ಕೆ ರಿಯೂನಿಯನ್ ಆಗೋದು. ಸಪ್ರೇಷನ್ ಅಲ್ಲಿ ಇದ್ರೆ ಇನ್ನೊಂದ್ ಸ್ವಲ್ಪ ದಿನ ನಿಮ್ ಕಡೆಯಿಂದ ಆ ಸಪ್ರೇಷನ್ ಮುಂದುವರಿಸಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಅದಕ್ಕಿಂತ ಬೆಟರ್ ಪ್ರೀತಿ ನಿಮ್ಮ ಜೀವನಕ್ಕೆ ಬರುತ್ತೆ. ಅದ್ರ ಜೊತೆಗೆ ಈ ಒಂದು ನೆಗೆಟಿವ್ ಎನರ್ಜಿ ಏನಿತ್ತು ಅದು ಕೂಡ ರಿಮೂವ್ ಆಗುತ್ತೆ. ಆ ನೆಗೆಟಿವ್ ಎನರ್ಜಿ ರಿಮೂವ್ ಆಗಿ ಆ ಒಂದು ಹೊಸ ಪ್ರೀತಿ ನಿಮ್ಮ ಜೀವನಕ್ಕೆ ಬರೋವರೆಗೂ ನಿಮ್ಮ ಲೈಫಲ್ಲಿ ಇರುವಂಥ ಸದ್ಯದ ಎಕ್ಸ್ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಇದೆಲ್ಲದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದೇಹದ ತೂಕನ ವಿಚಿತ್ರವಾಗಿ ಮಾಡಿದಂಥವರಿಗೆ ಇನ್ನ 2 ದಿನಗಳಲ್ಲಿ ಈ ರೀಡಿಂಗ್ ಯಾವಾಗಾದ್ರೂ ನೋಡಿ, 1 ವರ್ಷ ಬಿಟ್ಟಾದ್ರೂ ನೋಡಿ, ಒಂದು 10 ವರ್ಷ ಬಿಟ್ಟಾದ್ರೂ ನೋಡಿ, ಅಥವಾ ಈಗ ಇಮಿಡಿಯೇಟ್ ನೋಡಿ, ಅದು ಎನರ್ಜಿ ಇದ್ದೇ ಇರುತ್ತೆ. ಯಾರು ನಿಮ್ಮ ದೇಹ ವಿಚಿತ್ರವಾಗಿ ಬದಲಾಗೋದಕ್ಕೆ ಕಾರಣ ಆದ್ರು ಅಥವಾ ನಿಮ್ಮ ದೇಹ ವಿಚಿತ್ರವಾಗಿ ಆಗ್ಲಿಕ್ಕೆ ಯಾರು ಕಾರಣ ಆದ್ರು ಅಥವಾ ನಿಮ್ಮ ದೇಹನ ಅವರಿಗೆ ಬೇಕಾದಂಥ ರೂಪದಲ್ಲಿ ಲೈಕ್ ನಿಮ್ಮ ಮುಖ ತರನೇ ಕಾಣಿಸೋದಿಲ್ಲ. ನಿಮ್ಮ ಮುಖ ನೋಡಿದ್ರೆ ಕನ್ನಡಿಲಿ ನಿಮ್ಗೆ ಬೇರೆಯವ್ರ ಮುಖ ನೆನಪು ಬರ್ತಿದೆ, ಅಥವಾ ನಿಮ್ಮ ಮುಖ ನೀವು ನೋಡ್ಕೊಂಡ್ರೆ ಬೇರೆ ಯಾವುದೋ ಎನರ್ಜಿ ನಿಮ್ಗೆ ಯಾರನ್ನೋ ನೋಡ್ದಾಗ ಆಗ್ತಾ ಇದೆ, ನಿಮ್ಮನ್ನ ನೀವು ನೋಡ್ದಾಗ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಸೊ ಒಂದು ಹಂತದವರೆಗೂ ಕೆಲವನ್ನೆಲ್ಲ ಕ್ಷಮಿಸ್ಬೋದು. ಅದನ್ನ ಮೀರಿದ ಹಂತ ಬಂದಾಗ ಸೊ ಸೃಷ್ಟಿಕರ್ತ ಬ್ರಹ್ಮನೇ ಬರ್ತಾನೆ. ಸೊ ಅವನೇ ಈ ಒಂದು ವಿಚಾರಕ್ಕೆ ಪರಿಹಾರ ಕೊಡ್ತಾನೆ. ಯಾರು ನಿಮ್ಗೆ ಸಮಸ್ಯೆ ಮಾಡಿದ್ರು ಆ ಸಮಸ್ಯೆಯಾಗಿ ಅವರ
ಗೊತ್ತಿಲ್ಲ ಹೇಗೆ ಹೇಳ್ಬೇಕು ಅಂತ ನಂಗೆ ಕಾಣಿಸ್ತಾ ಇರೋದು ಇಲ್ಲಿ. ಬಟ್ ಕಾಲಾಯ ತಸ್ಮೈ ನಮಃ. ಇದಕ್ಕೆ ಪರಿಹಾರ ಅನ್ನೋದೇ ಇಲ್ಲ. ಆ ರೀತಿ ವಿಚಿತ್ರವಾಗಿ ಅವರ ಮುಖ, ದೇಹ ಬದಲಾಗುತ್ತೆ. ಯಾರು ನಿಮ್ಗೆ ತೊಂದರೆ ಮಾಡಿದ್ರು ಅದು. ಸೊ ನೀವ್ ಯಾರಿಗಾದ್ರೂ ತೊಂದರೆ ಮಾಡಿದ್ರೆ ಆ ತೊಂದ್ರೆನ ಹೇಗ್ ಮಾಡಿದ್ರು ಹಾಗೆ ರಿಮೂವ್ ಮಾಡ್ಬಿಡಿ. ಏನು ತೊಂದರೆ ಆಗೋದಿಲ್ಲ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ನೆಗೆಟಿವಿಟಿ ನೀವೇನ್ ಮಾಡಿದ್ರಿ ಅದು ತುಂಬಾ ದುಬಾರಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆ ರೀತಿಯ ಬದಲಾವಣೆ ಬರ್ತಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೂಡ ಸಿಗುತ್ತೆ ಆದಷ್ಟು ಬೇಗ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಎಸ್ ನೋ ಎಸ್ ನೋ ಎಸ್ ನೋ ಅಂತ ನಂಗೆ ಇಲ್ಲಿ ಕಾಣಿಸ್ತಾ ಇದೆ. ಕೆಲವರಿಗೆ ಎಸ್, ಕೆಲವರಿಗೆ ನೋ, ಕೆಲವರಿಗೆ ಸಕ್ಸಸ್ ಇದೆ, ಕೆಲವರಿಗೆ ರಿಯೂನಿಯನ್ ಇದೆ, ಕೆಲವರಿಗೆ ಗಿಫ್ಟ್ ಬರ್ತಾ ಇದೆ, ಪ್ರೀತಿ ಬರ್ತಾ ಇದೆ, ಹ್ಯಾಂಡ್ ಬ್ಯಾಗ್ ಬರ್ತಾ ಇದೆ, ಲವ್ ಬರ್ತಿದೆ, ಡೇಟಿಂಗ್ ಇದೆ, ಶೌಟಿಂಗ್ ಇದೆ, ಕ್ರಿಯೇಟಿಂಗ್ ಇದೆ. ಸೊ ಎಲ್ಲವೂ ಕೂಡ ಇದೆ. ಸೊ ಎಲ್ಲವೂ ಮಿಕ್ಸ್ ಅಂಡ್ ಮ್ಯಾಚ್ ಎನರ್ಜಿ ತರ ಇದೆ. ಬಟ್ ಅಲ್ಟಿಮೇಟ್ ವಿನ್ನರ್ ನೀವೇ ಇದ್ದೀರಾ. ಎಂಡ್ ಆಫ್ ದಿ ಡೇ ತುಂಬಾ ಬ್ಲೆಸ್ಸಿಂಗ್ಸ್ ಜೊತೆಗೆ ರೈಟ್ ವೇಲಿ, ರೈಟ್ ಪಾತಲ್ಲಿ ಹೋಗ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ನಿಮ್ಮ ಗುರುನ ಬದಲಾಯಿಸ್ಕೊಬೇಡಿ. ಹೀಗೆ ನಡೀತಾ ಇರಿ. ಇದರಿಂದ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಸಮಸ್ತ ಬ್ರಹ್ಮಾಂಡಕ್ಕೆ ಒಂದು ಮಾರ್ಗದರ್ಶನ ಕೊಡುವಂತ ವ್ಯಕ್ತಿಯ ಆಗಮನ ಆಗತ್ತೆ ಅನ್ನುವಂಥದ್ದು ಇದೆ. ಆಗಮನ ಆಗುತ್ತೋ ಅಥವಾ ಜನ್ಮ ತಗೊಳ್ತಾರೋ ಗೊತ್ತಿಲ್ಲ. ಎರಡರ ಮಧ್ಯೆ ಒಂದು ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ನಾರ್ಮಲ್ ಲೈಫ್ ಅಲ್ಲಿ ಇರೋರಿಗೆ ಎಂಜಾಯ್ ಮಾಡಿ, ಲವ್ ಲೈಫ್ ನ ಚೆನ್ನಾಗಿದೆ ಅನ್ನುವಂಥ. ಚಿಂತಾಮಣಿ ಕಾಳಿ ಇದ್ದಾರೆ. ಬ್ಲೆಸ್ಸಿಂಗ್ಸ್ ಆಫ್ ವಿಕ್ಟರಿ ಓವರ್ ಎನಿಮೀಸ್. ಆಗ್ಲೇ ಹೇಳ್ದಂಗೆ ನಿಮ್ಮ ಶತ್ರುಗಳ ವಿರುದ್ಧ ನಿಮ್ಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಖಂಡಿತವಾಗ್ಲೂ ಯಶಸ್ಸಿದೆ. ಎಂಥದ್ದೇ ಪ್ರಯೋಗ, ಎಂಥ ದೊಡ್ಡ ಮಟ್ಟದ ಪ್ರಯೋಗ ಆಗಿದ್ರು ತಲೆ ಕೆಡಿಸ್ಕೊಳ್ಬೇಡಿ. ಎಲ್ಲದಕ್ಕೂ ಶಾಂತ ಚಿತ್ತಳಾಗಿ ಆ ತಾಯಿ ಉತ್ತರನ ಕೊಡ್ತಾಳೆ ಅನ್ನುವಂಥದ್ದು. ಗೆಜ್ಜೆ ವಸ್ತ್ರನ ದೇವಿಗೆ ಸಮರ್ಪಣೆ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸಾಧ್ಯ ಆದರೆ ಸಿಂಧೂರನ ಬಳಸಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ಹೇಳ್ತಾ ಇಲ್ಲಿಗೆ ರೀಡಿಂಗ್ ಮುಗಿಸೋಣ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಮುಂದಿನ ದಿನಗಳಲ್ಲಿ ಅತ್ಯಂತ ಅಪಾಯಕಾರಿ ಘಟನೆಗಳು ಲೋಕದಲ್ಲಿ ನಡೆಯುತ್ತೆ. ಅತ್ಯಂತ ಶುಭಕರವಾದಂಥ ಘಟನೆಗಳು ಕೂಡ ನಡೆಯುತ್ತೆ. ಎಲ್ಲರೂ ಅವರವರದೇ ಆದ ರೀತಿಲಿ ಪ್ರಿಪೇರ್ ಆಗಿರಿ ಅನ್ನುವಂಥದ್ದು ಕೂಡ ಸಂದೇಶ ಇದೆ. ಒಳ್ಳೆಯದಾಗಲಿ.